ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಬಣ ಬಡಿದಾಟ ಎಲ್ರಿಗೂ ಗೊತ್ತಿರೋ ವಿಚಾರ. ಸಿಎಂ ಸಿದ್ದರಾಮಯ್ಯ ಬಣದವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣದವರ ಕಾದಾಟ, ಟೀಕಾ ಪ್ರಹಾರಗಳು ಗುಟ್ಟಾಗೇನು ಉಳಿದುಕೊಂಡಿಲ್ಲ. ಈಗ ಸಿಎಂ ಸಿದ್ದರಾಮಯ್ಯ ಬಣದ ಮೋಸ್ಟ್ ಇಂಪಾರ್ಟೆಂಟ್ ಸಚಿವರೊಬ್ರು ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅಷ್ಟಕ್ಕೂ ಆ ಸಚಿವರು ಯಾರು, ಡಿಕೆಶಿ ವಿರುದ್ಧ ಅವರೇನ್ ಹೇಳಿದ್ದಾರೆ, ಈ ಎಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ನಾನು ನಿಶ್ಚಿತ. ಈ ಕುರ್ಚಿ ಕಾದಾಟ ಪ್ರಾರಂಭ ಆದಾಗ್ನಿಂದ ಎರಡೂ ಬಣಗಳ ಪ್ರಮುಖ ನಾಯಕರು ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಗಳನ್ನ ನೀಡ್ತಾ ಕೌಂಟರ್ ಅನ್ನ ಕೊಡ್ತಾನೆ ಬಂದಿದ್ದಾರೆ. ಈಗ ಸಚಿವ ಸಂತೋಷ್ ಲಾಡ್ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ಸಂತೋಷ್ ಲಾಡ್ ಹೇಳಿದ್ದೇನು? ಸಂತೋಷ್ ಲಾಡ್ ಅವರು ಬೈ ಎಲೆಕ್ಷನ್ ಅಲ್ಲಿ ಮುಸ್ಲಿಮರನ್ನ ಕಡೆಗಣಿಸಲಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿ, ಕಾಂಗ್ರೆಸ್ಗೆ ಮುಸ್ಲಿಮರು ಬೆನ್ನೆಲುಬು ಅನ್ನೋದು ನಿಜ. ಆದ್ರೆ ಕಾಂಗ್ರೆಸ್ಗೆ ಮುಸ್ಲಿಮರ ಬೆಂಬಲ ಮಾತ್ರ ಇರೋದಲ್ಲ, ಬೇರೆ ಜಾತಿಗಳ ಬೆಂಬಲ ಕೂಡ ಇದೆ. ನಮ್ಮ ಪಕ್ಷಕ್ಕೆ ಸಾಮಾಜಿಕ ಬದ್ಧತೆ ಇದೆ ಅಂತ ಹೇಳಿದ್ರು. ಇಲ್ಲಿ ಸಂತೋಷ್ ಲಾಡ್ ಪರೋಕ್ಷವಾಗಿ ಡಿಕೆಶಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಮುಸ್ಲಿಂ ನಾಯಕರನ್ನ ಸಾಲು ಸಾಲಾಗಿ ಟಾರ್ಗೆಟ್ ಮಾಡಿ ಅಧಿಕಾರದಿಂದ ಕೆಳಗಿಳಿಸಿದ್ದು ಡಿಕೆಶಿ. ಸೊ ಕಾಂಗ್ರೆಸ್ಗೆ ಮುಸ್ಲಿಂ ಬೆಂಬಲ ಮಾತ್ರ ಇರಬೇಕು ಅಂತ ಏನೂ ಇಲ್ಲ, ಎಲ್ಲಾ ಜಾತಿಗಳ ಬೆಂಬಲಾನೂ ಇದೆ ಅನ್ನುವಂತಹದನ್ನ ಹೇಳೋದ್ರ ಮೂಲಕ ಟಾಂಗ್ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ಎರಡೂ ಬಣದ ನಾಯಕರನ್ನ ಸಿಡಿದೇಳುವಂತೆ ಮಾಡಿದೆ. ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, ವಿ ಸೋಮಣ್ಣ, ಕೆಎನ್ ರಾಜಣ್ಣ ಇವರೆಲ್ಲ ಸ್ಟೇಟ್ಮೆಂಟ್ ನೀಡಿದ್ದಾಯ್ತು. ಈಗ ಸಂತೋಷ್ ಲಾಡ್ ಹೇಳಿಕೆ ನೀಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬೆಳವಣಿಗೆಗೆ ಅಡಿಪಾಯವನ್ನ ಹಾಕಿದ್ದಾರೆ. ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ಡೋಂಟ್ ನೋ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.